ಪ್ರತಿಯೊಬ್ಬರೂ ತಮ್ಮ ಮನೆ ಸುಂದರವಾಗಿ ಕಾಣಬೇಕು ಎಂದು ಬಯಸುತ್ತಾರೆ. ಲಿವಿಂಗ್ ಏರಿಯಾ, ಬೆಡ್ರೂಮ್, ಅಡುಗೆ ಮನೆ, ಸ್ಟಡಿ ರೂಮ್ಗಳನ್ನು ವಿನ್ಯಾಸಕ್ಕೆ ಗಮನ ಕೊಡುವ ಹಾಗೆಯೇ ಶೌಚಾಲಯ, ಸ್ನಾನಗೃಹಕ್ಕೆ ಗಮನ ಕೊಡುವುದಿಲ್ಲ. ಸ್ನಾನಗೃಹಗಳು ಮತ್ತು ಶೌಚಾಲಯಗಳು ಹೆಚ್ಚಾಗಿ ನಿರ್ಲಕ್ಷಿಸಲ್ಪಟ್ಟ ಸ್ಥಳಗಳಾಗಿವೆ. ವಾಸ್ತುಶಾಸ್ತ್ರದ ಮಾರ್ಗಸೂಚಿಗಳ ಪ್ರಕಾರ ಶೌಚಾಲಯಗಳು ಮತ್ತು ಸ್ನಾನಗೃಹಗಳು ಸರಿಯಾದ ದಿಕ್ಕಿನಲ್ಲಿ ಇರಿಸದಿದ್ದರೆ ನಕಾರಾತ್ಮಕ ಶಕ್ತಿಗಳ ಮೂಲಗಳಾಗಿ ಪರಿವರ್ತನೆಗೊಳ್ಳಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಕಟ್ಟುವಾಗ ಕೆಲವು ನಿರ್ದೇಶನಗಳು ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ. ಮನೆಯ ಪ್ರವೇಶದ್ವಾರ, ಕೋಣೆಗಳು, ಸ್ನಾನಗೃಹ, ದೇವರ ಕೋಣೆ, ಅಡುಗೆ ಮನೆ ಹೀಗೆ ಪ್ರತಿಯೊಂದು ಸಂಗತಿಯೂ ಸಹ ಸೂಕ್ತ ವಾಸ್ತುವಿನ ಪ್ರಕಾರ ನಿರ್ಮಿಸಬೇಕು. ಆಗ ಮಾತ್ರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುವುದು. ಜೊತೆಗೆ ಮನೆ ಮಂದಿಯ ಜೀವನದಲ್ಲಿ ಸಂತೋಷ ಮತ್ತು ಉತ್ತಮ ಅದೃಷ್ಟಗಳು ಒಲಿದು ಬರುತ್ತವೆ ಎನ್ನಲಾಗುವುದು. ಅಂತೆಯೇ ಸ್ನಾನಗೃಹದ ನಿರ್ಮಾಣದಲ್ಲಿಯೂ ಕೆಲವು ವಾಸ್ತುಶಾಸ್ತ್ರವನ್ನು ಪರಿಗಣಿಸಬೇಕು. ಆಗ ಮಾತ್ರ ಮನೆ ಹಾಗೂ ಮನೆಯಲ್ಲಿ ಇರುವ ಸದಸ್ಯರಿಗೆ ಉತ್ತಮ ಲಾಭ ಒದಗಿ ಬರುವುದು. ಸ್ನಾನಗೃಹವು ಮಾಲಿನ್ಯವನ್ನು ಹೊರಹಾಕುವ ಸ್ಥಳ. ಮನೆಯ ನಿರ್ಮಾಣದ ಸಂದರ್ಭದಲ್ಲಿ ಸ್ನಾನಗೃಹವನ್ನು ಸೂಕ್ತ ಸ್ಥಳದಲ್ಲಿ ನಿರ್ಮಿಸಬೇಕು. ಅದರ ಪ್ರವೇಶದ್ವಾರ ಹಾಗೂ ಸ್ನಾನ ಮನೆಯಿಂದ ಹೊರಹೋಗುವ ನೀರು ಮತ್ತು ಕಲ್ಮಶಗಳು ಹೋಗುವ ದಿಕ್ಕು ಸಹ ಸೂಕ್ತ ಆಯ್ಕೆಯಿಂದ ಇರಬೇಕು. ಇಲ್ಲವಾದರೆ ವಾಸ್ತು ದೋಷ ಉಂಟಾಗುವುದು. ಸ್ನಾನಗೃಹ ನಿರ್ಮಿಸುವಾಗ ಸಾಕಷ್ಟು ಜನರು ಮರದ ಬಾಗಿಲನ್ನು ನಿರ್ಮಿಸುವುದಿಲ್ಲ. ನೀರಿಗೆ ಹಾಳಾಗುತ್ತದೆ ಎನ್ನುವ ಭಾವನೆ ಹೊಂದಿರುತ್ತಾರೆ. ಬಾಗಿಲು ಹಾಳಾಗದಿರಲಿ ಎನ್ನುವ ಕಾರಣಕ್ಕೆ ನೀವು ಬಾಗಿಲ ಕೆಳಭಾಗದಲ್ಲಿ ಅಲ್ಯೂಮಿನಿಯಂ ಶೀಟನ್ನು ಜೋಡಿಸಬಹುದು. ಕಬ್ಬಿಣದ ಅಥವಾ ಲೋಹದ ಬಾಗಿಲನ್ನು ಹೊಂದಿದ್ದರೆ ಅದು ಋಣಾತ್ಮಕ ಶಕ್ತಿ ಹೊರಹೋಗುವುದನ್ನು ತಡೆಯುತ್ತದೆ. ಆಗ ಮನೆಯ ಒಳಗೆ ಅಶಾಂತಿ ಮತ್ತು ಅನಾರೋಗ್ಯ ನೆಲೆಸುವುದು. ಸ್ನಾನಗೃಹದ ಬಾಗಿಲನ್ನು ತೆರೆದೇ ಇಡಬಾರದು. ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಜೊತೆಗೆ ಮನೆಯೊಳಗೆ ಕೆಟ್ಟ ಶಕ್ತಿಯನ್ನು ಸುಲಭವಾಗಿ ಬಿಡುವುದು. ವೃತ್ತಿ ಜೀವನದ ಮೇಲೂ ಸಹ ಅದು ಪರಿಣಾಮ ಬೀರುವುದು. ಹಾಗಾಗಿ ಮನೆಯಲ್ಲಿ ಸ್ನಾನಗೃಹದ ಬಾಗಿಲನ್ನು ಮುಚ್ಚಿಡುವ ಪದ್ಧತಿಯನ್ನು ಅನುಸರಿಸಬೇಕು. ಸ್ನಾನಗೃಹದ ಬಾಗಿಲಿಗೆ ಯಾವುದೇ ಕಾರಣಕ್ಕೂ ದೇವರ ಚಿತ್ರ ಅಥವಾ ಧಾರ್ಮಿಕ ಪ್ರತಿಮೆಯನ್ನು ಹಾಕಬಾರದು. ಅದು ದೊಡ್ಡ ದೋಷವಾಗುವುದು. ಮನೆಯಲ್ಲಿ ಅಶಾಂತಿ ಹಾಗೂ ತೊಂದರೆಗಳು ತಲೆದೂರುತ್ತವೆ. ದೇವರ ಮನೆಯ ಪಕ್ಕದಲ್ಲಿ ಸ್ನಾನಗೃಹಗಳು ಇರಬಾರದು. ಸ್ನಾನಗೃಹದ ಗೋಡೆ ಮತ್ತು ಬಾಗಿಲಿಗೆ ದೈವ ಶಕ್ತಿಯ ಚಿತ್ರಗಳನ್ನು ಅಂಟಿಸಬಾರದು. ಸ್ನಾನಗೃಹವನ್ನು ನಿರ್ಮಿಸುವಾಗ ಮನೆಯ ನಿರ್ಮಾಣದಲ್ಲಿ ಪೂರ್ವ, ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ವಾಸ್ತು ಪ್ರಕಾರ ಸ್ನಾನ ಮಾಡಲು ಉತ್ತರ ದಿಕ್ಕು ಅತ್ಯಂತ ಸೂಕ್ತವಾದ ಸಂಗತಿ ಎಂದು ಹೇಳಲಾಗುವುದು. ಸ್ನಾನಗೃಹದ ನೀರಿನ ಹರಿವು ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಸಾಗಬೇಕು. ಸ್ನಾನಗೃಹದ ನೆಲದ ಇಳಿಜಾರು ಸಹ ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ಇಲ್ಲವಾದರೆ ವಾಸ್ತು ದೋಷ ಉಂಟಾಗುವುದು. ಸ್ನಾನಗೃಹದಲ್ಲಿ ಶೌಚಾಲಯದ ಆಸನವನ್ನು ಇರಿಸುವಾಗ ಅದರ ದಿಕ್ಕನ್ನು ಪಶ್ಚಿಮ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಇಡಬೇಕು ಎಂಬುದನ್ನು ನೆನಪಿಡಬೇಕು. ಸ್ನಾನಗೃಹದಲ್ಲಿ ಕಿಟಕಿಯನ್ನು ಕಡ್ಡಾಯವಾಗಿ ಇರಿಸಬೇಕು. ಸ್ನಾನಗೃಹದಲ್ಲಿ ಕಿಟಕಿಯು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಈಶಾನ್ಯ ಮತ್ತು ಪೂರ್ವದಲ್ಲಿ ಹೆಚ್ಚು ಬೆಳಕು ಗಾಳಿ ಬರುವುದರಿಂದ ಸ್ನಾನಗೃಹದಲ್ಲಿ ಬ್ಯಾಕ್ಟೀರಿಯಾ ಹಾಗೂ ರೋಗಾಣುಗಳು ಉಳಿದುಕೊಳ್ಳುವುದಿಲ್ಲ. ಸ್ನಾನಗೃಹದಲ್ಲಿ ಬಳಸುವ ಬಣ್ಣಗಳು ಸಾಕಷ್ಟು ನೈಸರ್ಗಿಕವಾಗಿ ಇರಬೇಕು. ತಿಳಿ ಕಂದು, ಕೆನೆ ಬಿಳಿ ಮತ್ತು ತಿಳಿ ಹಸಿರು ಬಣ್ಣದ ಬಣ್ಣವನ್ನು ಗೋಡೆಗೆ ಬಳಸಬೇಕು. ಸ್ನಾನಗೃಹದಲ್ಲಿ ಕಪ್ಪು ಮತ್ತು ಕಡು ನೀಲಿ ಬಣ್ಣವನ್ನು ಬಳಸಬಾರದು. ಈಶಾನ್ಯ ದಿಕ್ಕಿನಲ್ಲಿ ಶೌಚಾಲಯಗಳು. ವಾಸ್ತು ಪರಿಹಾರಗಳು ಮನೆಯ ಉತ್ತರ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ಭಾಗದಲ್ಲಿ ಶೌಚಾಲಯವನ್ನು ವಿನ್ಯಾಸಗೊಳಿಸುವುದು ವಾಸ್ತು ತತ್ವಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳ ಹರಿವಿಗೆ ಕಾರಣವಾಗುತ್ತದೆ. ಮನೆಯ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಯಂತ್ರವನ್ನು ಇರಿಸಿ.
ಉತ್ತರ ಭಾಗದಲ್ಲಿ ಶೌಚಾಲಯದಿಂದ ಉಂಟಾಗುವ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಲು ನೀವು ಶೌಚಾಲಯದ ಒಳಗೆ ಕರ್ಪೂರ ಅಥವಾ ಪರಿಮಳಯುಕ್ತ ಮೇಣದ ಬತ್ತಿಗಳನ್ನು ಸುಡಬಹುದು. ಶೌಚಾಲಯದ ಬಾಗಿಲುಗಳು ಯಾವಾಗಲೂ ಮುಚ್ಚಿರಬೇಕು. ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಮನಿ ಪ್ಲಾಂಟ್ ಅಥವಾ ಸ್ಪೈಡರ್ ಪ್ಲಾಂಟ್ನಂತಹ ಒಳಾಂಗಣ ಸಸ್ಯಗಳನ್ನು ನೀವು ಇರಿಸಬಹುದು. ಸಮುದ್ರದ ಉಪ್ಪು ಸಹ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ ಮತ್ತು ಅದರ ಬೌಲನ್ನು ಶೌಚಾಲಯದಲ್ಲಿ ಇಡಬೇಕು. ಪ್ರತಿ ವಾರ ಉಪ್ಪನ್ನು ಬದಲಾಯಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅಂತಿಮವಾಗಿ, ಈಶಾನ್ಯದಲ್ಲಿ ಇರಿಸಲಾಗಿರುವ ಶೌಚಾಲಯವು ಎಲ್ಲಾ ಸಮಯದಲ್ಲೂ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಶೌಚಾಲಯಗಳಿಗೆ ವಾಸ್ತು ಪರಿಹಾರಗಳು. ಉತ್ತರ ದಿಕ್ಕಿನಲ್ಲಿ ನಿರ್ಮಿಸಲಾದ ಶೌಚಾಲಯಗಳು ಆರೋಗ್ಯ ಸಮಸ್ಯೆಗಳ ವಿಷಯದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಅಂತಹ ವಿನ್ಯಾಸಗಳಿಗೆ ಒಂದು ವಾಸ್ತು ಪರಿಹಾರವೆಂದರೆ ಪೀಠನ್ನು ವಾಯುವ್ಯಕ್ಕೆ ಸ್ಥಳಾಂತರಿಸುವುದು ಮತ್ತು ಗೋಡೆಗಳಿಗೆ ಕಪ್ಪು ಬಣ್ಣದಲ್ಲಿ ಬಣ್ಣ ಬಳಿಯುವುದು. ಬಿಳಿ ಬಣ್ಣದ ಹೂವುಗಳನ್ನು ಲೋಹದ ಹೂದಾನಿಗಳಲ್ಲಿ ಉತ್ತರಕ್ಕೆ ಮುಖ ಮಾಡುವುದರಿಂದ ನಕಾರಾತ್ಮಕ ಪ್ರಭಾವವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಬಾತ್ರೂಮ್ ವಾಸ್ತು ನಿಯಮಗಳ ಪ್ರಕಾರ ಉತ್ತರಾಭಿಮುಖವಾಗಿರುವ ಮನೆಗೆ ನೈಋತ್ಯದ ದಕ್ಷಿಣ ಅಥವಾ ವಾಯುವ್ಯದ ಪಶ್ಚಿಮವು ಸ್ನಾನಗೃಹಗಳನ್ನು ವಿನ್ಯಾಸಗೊಳಿಸಲು ಸೂಕ್ತವಾದ ಸ್ಥಳಗಳಾಗಿವೆ. ಆಗ್ನೇಯ ದಿಕ್ಕಿನ ಪೂರ್ವವು ದೈಹಿಕ ಮತ್ತು ಮಾನಸಿಕ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಶೌಚಾಲಯಕ್ಕೆ ವಾಸ್ತು ಪರಿಹಾರಗಳು. ದಕ್ಷಿಣ ಮತ್ತು ನೈಋತ್ಯ ದಿಕ್ಕಿನ ನಡುವೆ ಶೌಚಾಲಯದ ಸ್ಥಾನವನ್ನು ಬದಲಾಯಿಸುವುದು ಈ ವಾಸ್ತು ದೋಷದ ಪರಿಹಾರಗಳಲ್ಲಿ ಒಂದಾಗಿದೆ. ವಾಸ್ತು ಪ್ರಕಾರ ಬಾತ್ರೂಮ್ ಮತ್ತು ಟಾಯ್ಲೆಟ್ ಜಾಗಕ್ಕೆ ಸರಿಯಾದ ಬಣ್ಣದ ಸ್ಕೀಮ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ದಕ್ಷಿಣ ದಿಕ್ಕಿನಲ್ಲಿ ಬಾತ್ರೂಮ್ ವಲಯವು ಸಮತೋಲಿತವಾಗಿದ್ದರೆ ಕೆಂಪು, ಗುಲಾಬಿ, ಕಿತ್ತಳೆ, ನೇರಳೆ ಮತ್ತು ನೇರಳೆ ಬಣ್ಣಗಳನ್ನು ಬಳಿಯಿರಿ. ನೈಋತ್ಯ ಶೌಚಾಲಯ ವಾಸ್ತು ಪರಿಹಾರಗಳು. ಶೌಚಾಲಯವು ನೈಋತ್ಯ ದಿಕ್ಕಿನಲ್ಲಿದ್ದರೆ ನೀವು ಈ ವಾಸ್ತು ಪರಿಹಾರಗಳನ್ನು ಅನುಸರಿಸಬಹುದು. ನೈಋತ್ಯ ಶೌಚಾಲಯದ ಗೋಡೆಯ ಹೊರಭಾಗದಲ್ಲಿ ವಾಸ್ತು ಪಿರಮಿಡ್ ಅನ್ನು ಇರಿಸಿ. ಶೌಚಾಲಯದ ಬಾಗಿಲುಗಳನ್ನು ಸದಾ ಮುಚ್ಚಿಡಿ. ನೈಋತ್ಯ ದಿಕ್ಕಿನಲ್ಲಿರುವ ಶೌಚಾಲಯವು ಯಾವುದೇ ಲೋಹದ ಪರಿಕರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಎಕ್ಸಾಸ್ಟ್ ಫ್ಯಾನ್ ಅನ್ನು ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಿಸಿ. ಪರ್ಯಾಯವಾಗಿ ನೀವು ಕಂಚಿನ ಬಟ್ಟಲಿನಲ್ಲಿ ಉಪ್ಪನ್ನು ಇಡಬಹುದು. ಇದನ್ನು ಪ್ರತಿ ವಾರ ಬದಲಾಯಿಸಬೇಕು. ಈ ದಿಕ್ಕಿನಲ್ಲಿ ಶೌಚಾಲಯ ಮತ್ತು ಸ್ನಾನಗೃಹಕ್ಕೆ ವಾಸ್ತುವಿನಲ್ಲಿ ಶಿಫಾರಸು ಮಾಡಲಾದ ಬಣ್ಣಗಳು ಹಳದಿ ಮತ್ತು ಬಗೆಯ ತಿಳಿ ವರ್ಣಗಳನ್ನು ಒಳಗೊಂಡಿರುತ್ತವೆ. ಆಗ್ನೇಯ ದಿಕ್ಕಿಗೆ ಎದುರಾಗಿರುವ ಶೌಚಾಲಯಗಳಿಗೆ ವಾಸ್ತು ಪರಿಹಾರಗಳು. ಆಗ್ನೇಯ ದಿಕ್ಕಿಗೆ ದಕ್ಷಿಣಾಭಿಮುಖವಾಗಿ ಶೌಚಾಲಯವನ್ನು ನಿರ್ಮಿಸುವುದು ವಾಸ್ತು ಪ್ರಕಾರ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಅಂತಹ ಶೌಚಾಲಯಗಳನ್ನು ಬಳಸುವುದನ್ನು ತಪ್ಪಿಸುವುದು ಉತ್ತಮ. ಆಗ್ನೇಯ ಸ್ನಾನಗೃಹ ಅಥವಾ ಶೌಚಾಲಯದ ಋಣಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕಲು ಹೊರಗಿನ ಗೋಡೆಗಳ ದಕ್ಷಿಣ ಮತ್ತು ಪೂರ್ವ ಭಾಗದಲ್ಲಿ ವಾಸ್ತು ಪಿರಮಿಡ್ ಅನ್ನು ಇರಿಸಿ. ನೀವು ವಾಸ್ತು ಉಪ್ಪನ್ನು ತಾಮ್ರದ ಬಟ್ಟಲಿನಲ್ಲಿ ಇರಿಸಬಹುದು. ಅದನ್ನು ಪ್ರತಿ ವಾರ ಬದಲಾಯಿಸಬೇಕು. ಆಗ್ನೇಯ ಮೂಲೆಯಲ್ಲಿರುವ ಶೌಚಾಲಯಕ್ಕಾಗಿ ಹಳದಿ, ಕೆನೆ ಅಥವಾ ತಟಸ್ಥ ಛಾಯೆಗಳಂತಹ ಹಗುರವಾದ ಬಣ್ಣಗಳಿಗೆ ಹೋಗಿ. ಪೂರ್ವ ದಿಕ್ಕಿನಲ್ಲಿರುವ ಶೌಚಾಲಯಗಳಿಗೆ ವಾಸ್ತು ಪರಿಹಾರಗಳು. ನಿಮ್ಮ ಮನೆಯಲ್ಲಿರುವ ಶೌಚಾಲಯ, ಬಾತ್ರೂಮ್ ಪೂರ್ವ ದಿಕ್ಕಿನಲ್ಲಿಲ್ಲ ಎಂದು ಯಾವಾಗಲೂ ಖಚಿತಪಡಿಸಿಕೊಳ್ಳಿ. ಈ ರೀತಿಯ ವಿನ್ಯಾಸವು ನಿಮ್ಮ ಕುಟುಂಬಕ್ಕೆ ತೊಂದರೆಗಳನ್ನು ಉಂಟುಮಾಡಬಹುದು. ವಿಶೇಷವಾಗಿ ಹಳೆಯ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ವಾಸ್ತು ಪ್ರಕಾರ ಶೌಚಾಲಯಕ್ಕೆ ಉತ್ತಮ ದಿಕ್ಕನ್ನು ಆಯ್ಕೆ ಮಾಡುವುದು ಮುಖ್ಯ. ಪೂರ್ವ ದಿಕ್ಕಿನಲ್ಲಿ ಶೌಚಾಲಯ ನಿರ್ಮಿಸುವುದನ್ನು ತಪ್ಪಿಸುವುದು ಉತ್ತಮ. ಆದಾಗ್ಯೂ ಪೂರ್ವದಲ್ಲಿ ಸ್ನಾನಗೃಹ ಮತ್ತು ಶೌಚಾಲಯವನ್ನು ಹೊಂದಿರುವ ಮನೆಗಳಿಗೆ ವಾಸ್ತು ಪರಿಹಾರಗಳು ನಿಮ್ಮ ಬಣ್ಣಗಳನ್ನು ಬದಲಾಯಿಸುವುದನ್ನು ಒಳಗೊಂಡಿರಬಹುದು. ಕಂದು ಮತ್ತು ಹಸಿರು ಬಣ್ಣದ ತಿಳಿ ಮಣ್ಣಿನ ವರ್ಣಗಳನ್ನು ಬಳಸಿ.
ವಾಸ್ತು ಪ್ರಕಾರ ಟಾಯ್ಲೆಟ್ ದಿಕ್ಕು ಶೌಚಾಲಯದ ಆಸನವನ್ನು ಬಳಸುವ ವ್ಯಕ್ತಿಯು ಉತ್ತರ ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡುವ ರೀತಿಯಲ್ಲಿ ನಿರ್ಮಿಸಬೇಕು. ಇದು ಕುಟುಂಬದ ಸದಸ್ಯರ ಉತ್ತಮ ಆರೋಗ್ಯವನ್ನು ಖಚಿತಪಡಿಸುತ್ತದೆ. ಶೌಚಾಲಯದ ಆಸನದ ಮೇಲೆ ಕುಳಿತಾಗ ವಾಸ್ತು ಪ್ರಕಾರ ದಕ್ಷಿಣ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು. ವಾಸ್ತು ಪ್ರಕಾರ ಶೌಚಾಲಯದ ಸ್ಥಾನವನ್ನು ನಿರ್ಧರಿಸುವಾಗ ಸರಿಯಾದ ಶಕ್ತಿಯ ಹರಿವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುವ ಕಿಟಕಿಯನ್ನು ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಹೇರ್ ಡ್ರೈಯರ್ಗಳು ಮತ್ತು ಗೀಸರ್ಗಳಂತಹ ವಿದ್ಯುತ್ ಫಿಟ್ಟಿಂಗ್ಗಳನ್ನು ಆಗ್ನೇಯ ಭಾಗದಲ್ಲಿ ಇರಿಸಬಹುದು. ವಾಶ್ ಬೇಸಿನ್ಗಳನ್ನು ಬಾತ್ರೂಮ್ನ ಪೂರ್ವ, ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿರಿಸಬೇಕು. ಶವರ್ ಪೂರ್ವ, ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ಕೂಡ ಇರಬೇಕು. ಕನ್ನಡಿಗಳಿಗೆ ಸ್ನಾನಗೃಹ ವಾಸ್ತು ಕನ್ನಡಿಗಳು ಶಕ್ತಿಯನ್ನು ಪ್ರತಿಬಿಂಬಿಸುವ ವಸ್ತುಗಳಾಗಿವೆ ಮತ್ತು ನಿಮ್ಮ ಬಾತ್ರೂಮ್ ಪ್ರದೇಶವನ್ನು ವಾಸ್ತು ದೂರು ಮಾಡಲು ಪ್ರಯತ್ನಿಸುವಾಗ ಇದು ಅತ್ಯಗತ್ಯವಾಗಿರುತ್ತದೆ. ವಾಸ್ತು ಪ್ರಕಾರ ಸ್ನಾನಗೃಹದ ಕನ್ನಡಿಗಳನ್ನು ಸ್ನಾನಗೃಹದ ಉತ್ತರ ಅಥವಾ ಪೂರ್ವದ ಗೋಡೆಯ ಮೇಲೆ ಹಾಕಬೇಕು. ಇದು ಸುತ್ತಲೂ ಪೂರ್ವ ದಿಕ್ಕಿನ ಧನಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸಲು ಸಹಾಯ ಮಾಡುತ್ತದೆ. ಚೌಕ ಮತ್ತು ಆಯತಾಕಾರದ ಕನ್ನಡಿಗಳನ್ನು ಆರಿಸಿ ಮತ್ತು ನೆಲದಿಂದ ಕನಿಷ್ಠ 4 ಅಥವಾ 5 ಅಡಿಗಳಷ್ಟು ಇರಿಸಿ. ಬಾತ್ರೂಮ್ನಲ್ಲಿರುವ ಕನ್ನಡಿಯನ್ನು ಎತ್ತರದ ಸ್ಥಾನದಲ್ಲಿ ಇರಿಸಬೇಕು. ಅದು ಟಾಯ್ಲೆಟ್ ಸೀಟನ್ನು ಪ್ರತಿಬಿಂಬಿಸುವುದಿಲ್ಲ. ಬಾಗಿಲುಗಳಿಗಾಗಿ ಬಾತ್ರೂಮ್ ವಾಸ್ತು ಸಲಹೆಗಳು: ಸ್ನಾನಗೃಹದ ಬಾಗಿಲುಗಳು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿರಬೇಕು. ಮರದ ಬಾಗಿಲು ಬಳಸಿ ಮತ್ತು ಲೋಹದ ಬಾಗಿಲುಗಳನ್ನು ತಪ್ಪಿಸಿ. ಲೋಹದ ಬಾಗಿಲು ನಕಾರಾತ್ಮಕತೆಯನ್ನು ಉಂಟುಮಾಡುತ್ತದೆ ಮತ್ತು ಮನೆಯ ನಿವಾಸಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಸ್ನಾನಗೃಹದ ಬಾಗಿಲುಗಳಲ್ಲಿ ದೇವರು ಮತ್ತು ದೇವತೆಗಳ ಅಲಂಕೃತ ಪ್ರತಿಮೆಗಳನ್ನು ತಪ್ಪಿಸಿ. ನೈಋತ್ಯ ದಿಕ್ಕಿನಲ್ಲಿ ಸ್ನಾನದ ಬಾಗಿಲು ನಿರ್ಮಿಸುವುದನ್ನು ತಪ್ಪಿಸಿ. ಶೌಚಾಲಯದ ಬಾಗಿಲುಗಳನ್ನು ಸದಾ ಮುಚ್ಚಿಡಿ. ಬಾತ್ರೂಮ್ನಿಂದ ಇತರ ಕೋಣೆಗಳಿಗೆ ನಕಾರಾತ್ಮಕ ಶಕ್ತಿಯನ್ನು ಎಂದಿಗೂ ಅನುಮತಿಸಬೇಡಿ, ಏಕೆಂದರೆ ಅದು ವೃತ್ತಿ ಮತ್ತು ಸಂಬಂಧಗಳಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು. ಸ್ನಾನಗೃಹಗಳು ವಾಸ್ತು ಬಣ್ಣಗಳು: ಸ್ನಾನಗೃಹಕ್ಕೆ ತಿಳಿ ನೀಲಿ, ಗುಲಾಬಿ, ಬೂದು ಮುಂತಾದ ತಿಳಿ ಬಣ್ಣಗಳನ್ನು ಆಯ್ಕೆ ಮಾಡಿ. ಕಪ್ಪು ಮತ್ತು ಗಾಢ ನೀಲಿ ಅಥವಾ ಕೆಂಪು ಬಣ್ಣಗಳಂತಹ ಬಣ್ಣಗಳನ್ನು ತಪ್ಪಿಸಿ. ನಿಮ್ಮ ಸ್ನಾನಗೃಹಕ್ಕೆ ಇತರ ಸೂಕ್ತವಾದ ಬಣ್ಣಗಳು ಕಂದು ಮತ್ತು ಬಿಳಿ. ಅನೇಕ ಜನರು ತಮ್ಮ ಸ್ನಾನದ ಸ್ಥಳಗಳಿಗೆ ಡಾರ್ಕ್ ಟೈಲ್ಸ್ ಅಥವಾ ಪೇಂಟ್ ಅನ್ನು ಆಯ್ಕೆ ಮಾಡುತ್ತಾರೆ, ಆದರೆ ವಾಸ್ತು ಪ್ರಕಾರ ಇದನ್ನು ಶಿಫಾರಸು ಮಾಡುವುದಿಲ್ಲ. ಶುಚಿತ್ವದ ದೃಷ್ಟಿಕೋನದಿಂದ ತಿಳಿ ಬಣ್ಣಗಳು ನಿಮಗೆ ಕೊಳೆಯನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.